ಕೊಲೆ ಕೊಲೆ ಇನ್ಸ್ಪೆಕ್ಟ್ರೆ ಹತ್ತಿಗುಂಡಿ ಕಾಡ್ನಾಗ ಕೊಲೆ ಆಗತ್ತೆ ಸರ್. ಕೊಲೆನಾ? ಹ್ಞೂ ಸರ್. ಕಾನ್ಸ್ಟೇಬಲ್ಸ್ ಬನ್ರಲೆ. ಕಾನ್ಸ್ಟೇಬಲ್ಸ್ ಅವ್ರನ್ನೆಲ್ಲ ಅಟ್ಯಾಕ್ ಇರಲಿ, ಯಾರು ಬಿಡ್ಬೇಡಿ. ಅಯ್ಯೋ ನಿಮ್ಮನ್ ಕಟ್ಕೊಂಡು ಸಿನಿಮಾ ತೆಗಿಬೇಕಲ್ಲ ನಾನು. ಈ ಡೂಪ್ಲಿಕೇಟ್ ನ ಯಾಕೆ ಕಳ್ಸಿದ್ದು? ಡೂಪ್ಲಿಕೇಟ್ ನಾನಾ ಒರಿಜಿನಲ್ ಸಬ್ ಇನ್ಸ್ಪೆಕ್ಟರ್ ಕಾಳಪ್ಪ ದೊಡ್ಡ ಮನಿ. ನಮಸ್ಕಾರ ಸರ್. ಜಾಗದಾಗ ಬಂದು ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಿರಲ್ಲ, ಯಾವ ಮಂಗ್ಯ ನನ್ನ ಮಗ ಪರ್ಮಿಷನ್ ಕೊಟ್ಟಾನ? ಚಿಕ್ಕ ಮನಿ ಸರ್. ಚಿಕ್ಕ ಮನಿ? ಅದೇ ಪ್ರೊಡ್ಯೂಸರ್. ಯಾರು ನಿಮ್ ಬದ್ಮಾಶ್ ಪ್ರೊಡ್ಯೂಸರ್? ಯಾರು? ಏನ್ ಬೇಕಾಗಿತ್ತು ಸರ್? ಇವರೇ ರಿಯಲ್ ಇನ್ಸ್ಪೆಕ್ಟರ್. ಸೈಡ್ ಕರ್ಕೊಂಡು ಮಾತಾಡಿ ಸರ್. ದಯವಿಟ್ಟು ಒಂದು ನಿಮಿಷ ಬನ್ನಿ ಸರ್. ಬಾಳ ನಿಮ್ ಶೂಟಿಂಗ್ ನೋಡ್ಕೋತಾರೆ ಸರ್, ನೋಡ್ಕೋತಾರೆ. ಪರ್ಮಿಷನ್ ಲೆಟರ್ ಎಲ್ಲ ಐತಿ, ಕೊಡ್ರಲ್ಲ. ಅದು ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಇದೆ, ಊಟದ ವ್ಯವಸ್ಥೆ ಮಾಡಕ್ ಹೋಗಿದ್ದಾನೆ, ಈಗ ಬಂದ್ಬಿಡ್ತಾನೆ ಸರ್. ಮತ್ತದ ರಾಗ ಆಡ್ಲಿಕ್ಕೆ ಹತ್ತಿರಲ್ರಿ. ಶೂಟಿಂಗ್ ಪರ್ಮಿಷನ್ ಲೆಟರ್ ಇದಾ ಕಣ್ಣಿಂದ ನೋಡೋ ತನಕ ನಾ ಶೂಟಿಂಗ್ ಮಾಡ್ಲಿಕ್ಕ ಪರ್ಮಿಷನ್ ಕೊಡಾಣಿಲ್ಲ, ತಿಳಿದು ಹೌದಲ್ಲ? ಶರಣ್ರಿ ಸಾಹೇಬ್ರ. ನಮಸ್ಕಾರ. ಏನ್ರಿ ದೊಡ್ಡ ಮನೆ, ಏನದು ಗಲಾಟೆ? ಏನಿಲ್ರಿ ಸಾಹೇಬ್ರ, ಯಾರೋ ಯಾರನ್ನೋ ಶೂಟ್ ಮಾಡಿದ್ರಂತ, ಅದನ್ನ ಕಟ್ಗೆ ಮಾರೋ ಒಬ್ಬ ನೋಡಿ ಕೊಲೆ ಮಾಡ್ಯಾರ ಅಂತ ಲಬೋ ಲಬೋ ಅಂತ ಹೋಯ್ಕೊಂತ ಊರ್ ತುಂಬಾ ಅಡ್ಡಾಡ್ತಿದ್ರಿ. ಕೊಲೆ ಎಲ್ಲಿ ಮಾಡ್ಯಾರ ನೋಡೋಣ ಅಂತ ಮಂದೆಲ್ಲ ಓಡಾಕತ್ತಿದ್ರು. ಇದೆಲ್ಲಿ ಬಂತಪ್ಪ ತೆಲಿಬ್ಯಾನೆ ಅಂತ ನೋಡೋಣ ಅಂತ ನಾ ಬಂದೆ. ಬಂದ ಮೇಲೆ ತಿಳಿತ್ರಿ ಇಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಾರಂತ. ಶೂಟಿಂಗ್ ತಾನೆ, ಮಾಡ್ಕೊಳ್ಳಿ ಬಿಡ್ರಿ. ಹಾಂಗಲ್ರಿ, ಪರ್ಮಿಷನ್ ಲೆಟರ್ ಇಲ್ದ ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಾರಲ್ರಿ. ಇಲ್ದೇ ಇದ್ರಿ ಏನಂತ ಬಿಡ್ರಿ. ಮೊದಲ ಇದು ಸಿಕ್ ಫಾರೆಸ್ಟ್ ಐತಿ, ಏನಾದ್ರು ಹೆಚ್ಚು ಕಮ್ಮಿ ಆತಪ್ಪ ಅಂದ್ರ ನಮ್ ತೆಲಿಗೆ ಬರ್ತೈತಿ. ಮೈಸೂರ್ನಾಗ ನಾಗರೋಳ್ಯಾಗ ಆದ ಫೈರ್ ಆಕ್ಸಿಡೆಂಟ್ ತಿಳ್ದೈತಿಲ್ರಿ ನಿಮ್ಗ? ಸರ್ ನಾವ್ ಆತರ ಒಬ್ಬ ಕೆಲಸ ಮಾಡಲ್ಲ ಸರ್, ಎಚ್ಚರಿಕೆಯಿಂದಾನೆ ಕೆಲಸ ಮಾಡ್ತೀವಿ. ಫೈರ್ ಬ್ರಿಗೇಡ್ ಬರಕ್ ಹೇಳಿದ್ರು ಸರ್, ಅದ್ ಬಂದಿಲ್ಲ ಅಷ್ಟೇ. ಮತ್ ಅದ ಹಾಡ್ತಿರಲ್ರಿ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಸತ್ಯ ಅಂತ, ಈ ಸಿನಿಮಾ ಡೈರೆಕ್ಟರ್ ನಾನೇ ಸರ್. ಓಹೋ, ನೀವೇನಾ? ಈ ಸಿನಿಮಾಕ್ಕೆ ಹೀರೋ ಯಾರು? ನಾನೇ ಸರ್. ನೀವೇನಾ? ಕಥೆ ನಂದೆ. ಓಹೋ, ಸಂಗೀತ ನಾನೇ. ಓಹೋ, ಅರೆ ವಿಚಿತ್ರವಾಗಿದೆಯಲ್ಲ. ಈ ಸಿನಿಮಾಕ್ಕೆ ಹೀರೋಯಿನ್ ನೀವೇನಾ? ಸರ್. ಅಲ್ಲ ಸರ್, ನಾನಲ್ಲ ಸರ್, ಹೀರೋಯಿನ್ ಅವರು ಸರ್, ತಾರಾ ಅಂತ. ದಯವಿಟ್ಟು ನಮ್ಗೆ ಇಲ್ಲೇ ಚಿತ್ರೀಕರಣ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸರ್, ಪ್ಲೀಸ್. ಸರ್ ಸರ್ ಪರ್ಮಿಷನ್ ಸರ್, ಪರ್ಮಿಷನ್. ರೀ ದೊಡ್ಡ ಮನೆ ಸಾಹೇಬ್ರ, ಕನ್ನಡ ಚಿತ್ರನ ಕರ್ನಾಟಕದಲ್ಲೇ ಮಾಡಬೇಕು ಅಂತ ಸರ್ಕಾರ ಆಜ್ಞೆ ಹೊರಡಿಸಿದೆ. ಆದ್ರಿಂದ ಕನ್ನಡಿಗರಾಗಿರೋ ನಾವೇ ಇವ್ರಿಗೆ ಸಹಕಾರ ಕೊಡದೇ ಇದ್ರೆ ಬೇರೆ ಯಾರು ಸಹಕಾರ ಕೊಡಬೇಕು? ಕಾಲಕ್ಕೆ ಬೀಳ್ತೀನಿ, ನಮಗ್ ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಡ್ತೀವಿ ಸರ್. ಹೇಳ್ರಿ ಮೇಲೆ ಇಂಥ ಸಣ್ಣ ವಿಷಯಕ್ಕೆಲ್ಲ ಕಾಲು ಹಿಡ್ಕೋತಿರಲ್ರಿ. ಮಿಸ್ಟರ್ ಸತ್ಯ ಸರ್, ನಿಮ್ಗೇನೇ ಸಹಾಯ ಬೇಕಾದ್ರೂ ನಮ್ ಜಿಲ್ಲಾ ಪ್ರೆಸಿಡೆಂಟ್ ನಾರಾಯಣ್ ಗೌಡ್ರು ಮಾಡ್ಕೊಡ್ತಾರೆ. ಏನ್ ಗೌಡ್ರೆ? ಆಯ್ತು, ನೀವ್ ಹೇಳದ ಮೇಲೆ ಹೈಕಮಾಂಡ್ ಆರ್ಡರ್ ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇವ್ರು ಎಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡ್ಕೋಬಹುದು. ನಾನು ಇವ್ರಿಗೆ ಏನ್ ಸಪೋರ್ಟ್ ಬೇಕೋ ಎಲ್ಲ ಕೊಡ್ತೀನಿ. ಥ್ಯಾಂಕ್ ಯು ಸರ್. ದೊಡ್ಡ ಮನೆ ಸರ್, ಇವ್ರ ಜೊತೆಲೆ ಇದ್ದು ಇವ್ರಿಗೆ ಫುಲ್ ಸಪೋರ್ಟ್ ಕೊಡ್ಬೇಕು. ಯಾವ ಮಂಗ್ಯಾನ ಮಗ ಬೇಡ ಅಂತಂದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಅಮರ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಅಮರ್. ಸರ್ ನಾ ಶೂಟಿಂಗ್ ಶುರು ಮಾಡಿ. ಅಯ್ಯೋ ಶಾರ್ಟ್ ರೆಡಿ ಮಾಡ್ರಿ. ತಾರಾ ಶಾರ್ಟ್ ರೆಡಿ ಅಮ್ಮ, ನೀವು ಅವಾಗ ಬನ್ನಿ ಸರ್. ಬರ್ತೀನಿ, ಈಗಲೇ ಬರ್ತೀನಿ. ರೀ ಗೌಡ್ರೆ, ಬನ್ನಿ ಬನ್ನಿ ಹೋಗೋಣ. ಅಮ್ಮ, ಇವತ್ತಿನವರೆಗೂ ನಾನು ಶೂಟಿಂಗ್ ಏನು ನೋಡಿಲ್ಲ. ಅವರು ಬಹಳ ಪ್ರೀತಿಯಿಂದ ಕರೀತಾ ಇದ್ದಾರೆ. ಒಂದು 10 ನಿಮಿಷ ಸರಿಯಾಗಿ ಶೂಟಿಂಗ್ ನೋಡ್ಕೊಂಡು ಆಮೇಲೆ ಸರಿಯಾಗಿ ನೋಡ್ಕೊಂಡು ಬನ್ನಿ. ಓಹೋ, ಆಶಾ ರಾಣಿ ಅವ್ರು ಗಿಟಾರ್ ಪ್ರಾಕ್ಟೀಸ್ ಮಾಡ್ತಿದ್ದಾರಾ? ಇಷ್ಟು ದೊಡ್ಡ ಮನೇಲಿ ನಿನ್ ತಂಗಿ ಒಬ್ಳೆ ಇರ್ತಾಳೆ ಅಂತ ನಿನ್ಗೇನಾದ್ರೂ ಯೋಚನೆ ಇದೆಯಾ?
ನನಗಿಂತಲೂ ನಿನ್ ಬಿಸ್ನೆಸ್ ಮುಖ್ಯ ನಿನಗೆ. ಸಾರಿ ರಾಜ, ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಯಾರಿಗೆ? ನಿನಗೊಂದು ಅರಮನೆ ಕಟ್ಟಿಸ್ಕೊಟ್ಟು ರಾಜ್ಕುಮಾರ್ನಂತ ಗಂಡನ್ ತಂದು ಜನರ ಕಣ್ಣು ಕುಕ್ಕುವ ಹಾಗೆ ವಿಜೃಂಭಣೆಯಿಂದ ಮದುವೆ ಮಾಡ್ಬೇಕು. ಈ ಕನಸು ನನಸಾದ್ಮೇಲೆ ನಾನು ಫ್ರೀ. ನೀನ್ ಹೆತ್ಕೊಡೋ ಮಗುಗೆ 3 ಹೊತ್ತು ಅಂತ ಲಾಲಿ ಹಾಡೋದಷ್ಟೇ ನನ್ ಕೆಲ್ಸ ಅಲ್ವಾ? ಹೋಗೋಣ. ಹೀಗೆ ನಾಚ್ಕೊಂಡು ನಿಂತಿರ್ತಿರೋ ಅಥವಾ ಹೊಟ್ಟೆಗೇನಾದ್ರೂ ಹಾಕ್ತಿರೋ? ಯಾಕೆ ಮಧ್ಯಾಹ್ನ ಊಟ ಮಾಡಿಲ್ವಾ? ಅಯ್ಯೋ ಅದೊಂದು ದೊಡ್ಡ ಕತೆ ಅಮ್ಮ. ಬರ್ತಾ ದಾರಿಯಲ್ಲಿ ಶೂಟಿಂಗ್ ಗಲಾಟೆ. ಶೂಟಿಂಗ್? ಯಾವ ಶೂಟಿಂಗ್ ಅಣ್ಣ? ಎಂತದೋ ಸಸ್ಪೆನ್ಸ್ ಸಿನಿಮಾ, CBI ಶಂಕರ್ ಅಂತೆ. ಹೀರೋ ಹೀರೋಯಿನ್ ಯಾರಣ್ಣ? ಹೀರೋ ಯಾರೋ ಹೊಸಬಾ, ಹೀರೋಯಿನ್ನು ತಾರಾ. ತಾರಣ? ಅಣ್ಣ ನಾನು ಶೂಟಿಂಗ್ ನೋಡ್ಬೇಕಣ್ಣ, ನಾನು ಕರ್ಕೊಂಡು ಹೋಗೋಣ. ಇವತ್ತು ಬೇಡ ರಾಜಾ, ನಾಳೆ ಹೋಗೋಣ. ಇವತ್ತಂತೂ ಫೈಟಿಂಗ್ ಅಂತಮ್ಮ. ಇನ್ನೊಂದ್ಸಲ ನಮ್ಮ ಹುಡುಗಿ ತಂಟೆಗೆ ಹೋದ್ರೆ ನಿನ್ ಕಣ್ಣು ಕಿತ್ತು ನಾಯಿ ನನಗೆ ಹಾಕ್ತೀನಿ ನೋಡು. ಫ್ಯಾಂಟಾಸ್ಟಿಕ್ ಸತ್ಯ, ಫ್ಯಾಂಟಾಸ್ಟಿಕ್. ನೀವು ಹಾಕೋ ಸ್ಟೆಪ್ ನೋಡಿದ್ರೆ ನಿಮ್ಮನ್ನ ಹೊಸಬ್ರು ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಅಲ್ಲ. ಸೂಪರ್ ಸ್ಟಾರ್ ಆಗೋ ಎಲ್ಲಾ ಲಕ್ಷಣಗಳು ನಿಮ್ಮಲ್ಲಿವೆ. ಏನ್ ಸರ್ ನೀವು ಪೇಪರ್ನವರಾಗೆ ಸುಮ್ಮನೆ ಪ್ರೇಸ್ ಮಾಡ್ತೀರಿ. ನಿಮ್ ಪರ್ಸನಾಲಿಟಿ ಮುಂದೆ ನಾನೇ ಡಲ್ ಆಗಿದ್ದೀನಿ ಅನ್ಸುತ್ತೆ. ಅದಕ್ಕೆ ಅವ್ರು ಮಾಡೋ ಕಸರತ್ ಕಡಿಮೆ ಅನ್ಕೊಂಡಿದ್ದೀರಾ? ದಿವಸ ಯೋಗ ಮಾಡ್ತಾರೆ, 1.25 ಗಂಟೆ ಪ್ರಾಣಾಯಾಮ. 1.25 ಗಂಟೆ ಪ್ರಾಣಾಯಾಮ? ನೀವು ಸಿನಿಮಾದಲ್ಲಿದ್ರೆ ಡೆಡ್ ಬಾಡಿ ಸೀನ್ ಈಸಿಯಾಗಿ ಮಾಡ್ಬೋದು. ಹಲೋ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಸಂತೋಷ ಸಂತೋಷ. ಅಂದಾಗೆ ನೀವು ನಮ್ಮ ಊರಿಗೆ ಬಂದಿದ್ದೀರಿ. ನಿಮ್ಮನ್ನ ಗೌರವಿಸಬೇಕಾದ್ದು ನಮ್ಮ ಧರ್ಮ. ಅದಕ್ಕೆ ನಾನೊಂದು ಪಾರ್ಟಿ ಇಟ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಖಂಡಿತ ತಾವು ಬರ್ಬೇಕು. ಓ, ಮರ್ತೇ ಬಿಟ್ಟಿದ್ದೆ. ನಾವು ನಿಮ್ಗೋಸ್ಕರ ಅಂತ ಇವತ್ತು ರಾತ್ರಿ ಒಂದು ಪಾರ್ಟಿ ಇಟ್ಕೊಂಡಿದೀವಿ. ದಯವಿಟ್ಟು ನೀವು ಬರ್ಬೇಕು ಸರ್. ಬರ್ತೀವಿ. ಏನು ಸಂಕೋಚ ಪಡಬೇಡಿ ಗೌಡ್ರೆ, ನಿಮ್ದೇ ಪಾರ್ಟಿ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಹೌ ಇಸ್ ಯುವರ್ ಡ್ರಿಂಕ್ ಗೋಯಿಂಗ್? 3ನೇದ 4ನೇದ? ನಿನ್ನ ನೋಡ್ತಾ ಇದ್ರೆ ಆ ಊರ್ವಶಿ ಮೇನಕೇನ ನಿನ್ನ ಮುಂದೆ ನೀವಾಳಿಸ್ಬೇಕು. ಥ್ಯಾಂಕ್ ಯು. ಓ, ಥ್ಯಾಂಕ್ ಯು. ಈ ಪಿಕ್ಚರು ನಿನ್ನಿಂದಾನೇ 100 ದಿನ ಗ್ಯಾರಂಟಿ ಓಡುತ್ತೆ. ಅದೇನು ಅಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ? ಬೆಳಿಗ್ಗೆ ನೀನು ಕುಣಿದಿಯಲ್ಲ, ಅಯ್ಯೋ 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 ಅಯ್ಯೋ, ಅದು ಒಂದು ಡ್ಯಾನ್ಸ್ ನೋಡಕ್ಕೆ ಜನ ಜಾತ್ರೆ ತರ ಬರ್ತಾರೆ. ಹೌದಾ? ಕಣ್ಣಲ್ಲೇ ಕೊಲ್ತಾ ಇದ್ದಾಳಲ್ಲ ಈ ಹೀರೋಯಿನ್. ಏನ್ ಸರ್ ನೀವು ಆವಾಗಿಂದ ಒಂದೇ ಪ್ಯಾಕೆಟ್ ಹಿಡ್ಕೊಂಡು ಕೂತಿದ್ದೀರಾ? ಪ್ಲೀಸ್ ಫೀಲ್ ಅಟ್ ಹೋಮ್. ವೆಲ್ಕಮ್ ಅಮರ್, ಪ್ಲೀಸ್ ಕಮ್. Hello, Mr. Satya. Asha, this is Mr. Satya, director come hero of the film. My sister. ಹಲೋ. ಹೀರೋಯಿನ್ ಅಂದ್ರೆ ಹೀಗಿರ್ಬೇಕು. ಹಲೋ, ಪಾರ್ಟಿ ಇವತ್ತೇ ಅಲ್ಲ? ಶ್ಯೂರ್, ಬನ್ನಿ ಪ್ಲೀಸ್ ಕಮ್. ವಿಕ್ರಮ್, ಗೌಡ್ರು ಇನ್ನೂ ಬಂದಿಲ್ವಾ? ಇಲ್ಲಿಂದ ಹೋದ್ರೆ ತಾನೇ ಬರಕ್ಕೆ. ಬ್ಯಾಕಪ್ ಆದಾಗ್ನಿಂದ ಇಲ್ಲೇ ಇದ್ದಾರೆ ನಮ್ ಜೊತೆಲಿ. ನೋಡಿ ಅಲ್ಲೇ ಕೂತಿದ್ರೆ. ಪ್ಲೀಸ್. ಥ್ಯಾಂಕ್ ಯು. ಟು ಯೋರ್ ಹೆಲ್ತ್ ಲೇಡಿ ಬ್ಯೂಟಿಫುಲ್. ಸುಮ್ಮನೆ ಕೂತಿದೀಯಲ್ಲ, ಸ್ವಲ್ಪ ತಗೋ. ನೋ ಥ್ಯಾಂಕ್ಸ್, ನನಗೆ ಅಭ್ಯಾಸ ಇಲ್ಲ. ಏನ್ ಹೀಗಂದ್ಬಿಟ್ಟೆ? ಸಿನಿಮಾ ಹೀರೋಯಿನ್ಗಳೆಲ್ಲ ಚೆನ್ನಾಗಿ ಕುಡಿತಾರಂತೆ. ಗೌಡ್ರೆ, ಸಿನಿಮಾ ಹೀರೋಯಿನ್ಗಳು ಅಂದ್ರೆ ಅಷ್ಟೊಂದು ಕೇಳೋ ಅಂತ ತಿಳ್ಕೊಂಡ್ರ? ಪರದೆ ಮೇಲೆ ನಾವೊಂಥರ ನಾಟಕ ಆಡ್ತೀವಿ, ರಾಜಕೀಯದಲ್ಲಿ ಬೆರೆತು ನೀವೊಂಥರ ನಾಟಕ ಆಡ್ತೀರಾ, ಅಷ್ಟೇ ವ್ಯತ್ಯಾಸ. ನನ್ನ ಬುಡಕ್ಕೆ ತಂದಲ್ಲಪ್ಪ ಕೊಡ್ಲಿಕ್ಕೆ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ತಿದೀಯಾ? ನೋಡಿ ಗೌಡ್ರೆ, ಊರಿಗೆ ಹಿರಿಯರು ಅಂತ ಇಷ್ಟೊತ್ತು ಗೌರವ ಕೊಟ್ಟು ನಗ್ನಗ್ತಾ ಮಾತಾಡ್ದೆ, ಅಷ್ಟಕ್ಕೆ ನೀನ್ ನನ್ನ ಮೈ ಮುಟ್ಟು ಮಾತಾಡ್ಸೋದು ನನ್ಗಿರ್ಸಲ್ಲ. ಇರ್ಲಿ, ನಿನ್ ರೇಟ್ ಎಷ್ಟು? 4 ಎಕರೆ ಗದ್ದೆ ಹೋದ್ರೂ ಪರವಾಗಿಲ್ಲ, ಎತ್ತೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಓಹೋ, ಸಿನಿಮಾ ನೋಡು, ಅದಕ್ಕೆ ನೀನೇ ಹೀರೋಯಿನ್. ಬುಕಿಂಗ್ ಮಾಡಕ್ಕೆ ರೇಟ್ ಎಷ್ಟು ಅಂತ ಕೇಳಿದೆ. ಏನಾಯ್ತು ಮೇಡಮ್, ಏನಾಯ್ತು? ಸಿನಿಮಾ ಹೀರೋಗಳು ಅಂದ್ರೆ ಇಷ್ಟೊಂದು ಚೀಪ್ ಆಗಿ ತಿಳ್ಕೊಂಡಿದ್ದಾನೆ. ಏನಾಯ್ತು ಹೇಳಿ? ಕೃಷ್ಣ ಸಾಮಾನ್ ಪ್ಯಾಕ್ ಮಾಡು. ಮೇಡಮ್,
ಈಗ ನೀವು ಹೋಗ್ತೀನಿ ಅಂದ್ರೆ ನಾನು ಕೆರೆನ ಬಾವಿನ ನೋಡ್ಕೊಳ್ಬೇಕಾಗುತ್ತೆ ಪ್ಲೀಸ್. ನೀವೇನು ಹೇಳಿದ್ರು ನಾನು ಇರೋಲ್ಲ. ಮೇಡಮ್, ಡೈರೆಕ್ಟರ್ ಸರ್, ನಿಮ್ಮನ್ನ ನಂಬ್ಕೊಂಡು ನಾನು 20 ಲಕ್ಷ ರೂಪಾಯಿ ಸುರಿದಿದ್ದೀನಿ. ಹೇಗಾದ್ರೂ ಮಾಡಿ ಒಪ್ಸಿ ಪ್ಲೀಸ್. ಹಾ, ಒಂದ್ ನಿಮಿಷ ಬಂದೆ. ಮೇಡಮ್, ಇನ್ ಮುಂದೆ ಈ ತರ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಡ್ರೈವರ್ ಬೆಂಗಳೂರು ನೋಡಿ. ಮೇಡಮ್ ಪ್ಲೀಸ್ ಮೇಡಮ್. ಮೇಡಮ್, ಆ ಹೀರೋಯಿನ್ಗೆ ಎಷ್ಟು ಕೊಬ್ಬಿರ್ಬೇಕು ಪಾಪ. ಆ ಪ್ರೊಡ್ಯೂಸರ್ ಡೈರೆಕ್ಟರ್ ಅಷ್ಟೊಂದು ಕೇಳ್ತಿರುವಾಗ ಅಹಂಕಾರದಿಂದ ಹೊರಟೆ ಹೋದ್ಲಲ್ಲ ಸುಬ್ರಹ್ಮಣ್ಯ. ಪಾಪ ಡೈರೆಕ್ಟರ್ ಹೊಸಬರ್ ಬೇರೆ ಏನ್ ಮಾಡ್ತಾರೋ. ಆಶಾದೇವಿ ಅವರೇ, ನಿಮಗೆ ಅವರ ಮೇಲೆ ಎಷ್ಟು ಕರುಣೆ ಇರುವುದಾದ್ರೆ ಒಂದು ಕೆಲಸ ಮಾಡುವ, ನೀವು ಆ ಬಾರ್ದು ಮಾಡಿ ಅವರಿಗಾಗಿ ಹೆಲ್ಪ್ ಮಾಡಬಾರ್ದು. ನಾನಾ? ಯಾಕಾಗಬಾರದು? ಹೇಗೂ ನಿಮಗೆ ಬೊಂಬೆ ಆಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತದೆ. ನೀವು ಮೋಡ್ಲಿಂಗ್ ಅಲ್ಲಿ ಬೇರೆ ಫಸ್ಟ್ ಪ್ರೈಸ್ ಹೊಡೆದಿದ್ದೀರಿ. ನೀವು ಒಪ್ಪಿಕೊಂಡು ಹೀರೋಯಿನ್ ಆಗಿಬಿಟ್ರೆ ಸೂಪರ್ ಸ್ಟಾರ್ ಆಗಿ ಹೋಗ್ತೀರಿ. ನಾನು ನಿಮ್ಮ ಪಿ ಆಗ್ತಾನೆ. ಆಮೇಲೆ ನೋಡಿ ಸುಬ್ರಹ್ಮಣ್ಯನ ಕಾರವಾರು ಕಾಲು ಮೇಲೆ ಕಾಲು ಹಾಕೊಂಡು ಫೋನ್ ಮೇಲೆ ಫೋನ್ ಮಾಡಿ ಚೆಕ್ ಮೇಲೆ ಚೆಕ್ ರಿಸೀವ್ ಮಾಡಿ ಅರ್ಧ ರಿಸರ್ವ್ ಹಾಕಿ ನಮ್ಮದಾಗಿ ಮಾಡಿಬಿಡ್ತಾನೆ. ಏನಂತೀರಿ ಸುಬ್ರಹ್ಮಣ್ಯ? ಇವಳು ಗಂಡನ ಮನೆ ಬೆಳಕಾಗಬೇಕು ಹೊರತು ಸ್ಟುಡಿಯೋ ಲೈಟು ಇವಳು ಮುಖದ ಮೇಲೆ ಬೀಳಬಾರ್ದು. ಬೀಳೋದಕ್ಕೆ ನಾನು ಬಿಡೋದಿಲ್ಲ. ಹೀಗೆ ಮಾಡಿದ್ರೆ ಹೇಗೆ? ಯಾರಾದ್ರೂ ಒಬ್ಬ ಮ್ಯಾರೇಜ್ ಬ್ರೋಕರ್ ಇದ್ರೆ ಅವನ ಹತ್ರ ಒಳ್ಳೆ ಹುಡುಗಿರ್ ಫೋಟೋಗ್ರಾಫ್ಸ್ ಇರುತ್ತೆ. ಅದ್ರಲ್ಲಿ ಒಂದು ಹುಡುಗಿ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಗುಡ್ ಐಡಿಯಾ. ನಾನೇ ಮ್ಯಾರೇಜ್ ಬ್ರೋಕರ್ ಸೀನಪ್ಪ. ವಿಷಯ ತಿಳಿತು ಓಡ್ ಬಂದ್ಬಿಟ್ಟೆ. ಇಲ್ಲಿ ನೋಡಿ ಫೋಟೋಗಳು. ಇವರೆಲ್ಲ ಮದುವೆ ಮಾಡ್ಕೊಂಡು ಮಕ್ಕಳೆಲ್ಲ ಕ್ಲಾಯಕಷ್ಟೇ. ಮಕ್ಕಳು ಬೇಡವಾ? ಬಿಡಿ, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ. ನಾವು ಹುಡುಗಿನ ಸೆಲೆಕ್ಟ್ ಮಾಡ್ತಿರೋದು ಮದುವೆ ಮಾಡ್ಕೊಳಕಲ್ಲ. ಇಲ್ಲಿ ನೋಡಿ, ಇವಳೆ ರಾತ್ರಿ ಎಣ್ಣೆ ರಂಜಿತಾ. ಹೋಗ್ರಿ ಇಲ್ಲಿಂದ. ನಮ್ಗೆ ಬೇಕಾಗಿರೋದು ಇಂಥ ಹುಡುಗಿರಲ್ಲ, ಆಕ್ಟ್ ಮಾಡೋರು. ನಾನ್ ರೆಡಿ. ನೀವೇನ ಡೈರೆಕ್ಟ್ರು? ಹೌದು. ತಾವು? ನಿಮ್ ಪಿಕ್ಚರ್ಗೆ ನಾನೇ ಹೀರೋಯಿನ್. ನಮ್ ಗೌಡ್ರು ಕಲ್ಸ್ಕೊತಾರೆ ನಿನ್ನ. ಅಯ್ಯೋ, ಏನಾಯ್ತು ಡೈರೆಕ್ಟ್ರು ಮಾಮ? ನಿನ್ನ ನೋಡಿದ ಮೇಲೆ ಎದೆ ಡಬಾ ಡಬಾ ಹೊಡ್ಕೊಳ್ಳೋ ಶುರು ಆಯ್ತು. ನೀನ್ ಇಲ್ಲೇ ಇದ್ರೆ ಅದು ನಿಂತೇ ಬಿಡುತ್ತೆ. ದಯವಿಟ್ಟು ನಿಂತ ಹೊರಟೋಗಮ್ಮ. ತ್ರಿವಿಕ್ರಮ, ಚತುರ್ಭುಜ, ಇವ್ರು ಯಾರು ಹೀರೋಯಿನ್ ಆಗಕ್ಕೆ ಆಯ್ಕಿಲ್ಲ. ನನ್ನ ಮನಸ್ಸಿನಲ್ಲಿ ಇರೋಳು ಒಬ್ಬಳೇ ಒಬ್ಳು.